ತಪ್ಪಿಲ್ಲ. ಇದೆಲ್ಲ ಬಿಜೆಪಿಯ ಕುತಂತ್ರ, ಬಿಜೆಪಿಯ ಪಿತೂರಿ. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಆಗಿರುವುದರಿಂದ ಅವ್ರ ಮೇಲೆ ಕುತಂತ್ರ ಮಾಡ್ತಾ ಇದ್ದಾರೆ. ಹೌದಪ್ಪ, ಗವರ್ನರು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಓಕೆ, ನೀವು ನಿಷ್ಠಾವಂತ ಗವರ್ನರ್ ಆಗಿದ್ರೆ ಈ ಹಿಂದೆ ಶಶಿಕಲಾ ಜೊಲ್ಲೆದು ಯಾಕೆ ಕೊಡಲಿಲ್ಲ, ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕೊಡಲಿಲ್ಲ? ಅವರೆಲ್ಲ ಕಾನೂನುಬದ್ಧವಾಗಿದ್ದಾರ? ಇಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಅರ್ಥ ಮಾಡಿಕೊಳ್ಳುವ ಸಂದರ್ಭ ಬಂದಿದೆ. ಯಾಕಂದ್ರೆ ಕೆಳ ಜಾತಿಯವರು ಮೇಲೆ ಬರಬಾರ್ದು. ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲಪ್ಪ, ಅವ ಯಾಕೆ ಅವಾಗ ಮೂಡ ಇರ್ಲಿಲ್ವಾ? ಅವಾಗ ಆಸ್ತಿಯನ್ನು ವಿದೇಶಕ್ಕೂ ಹೋಗಿತ್ತ. ಹೀಗೆ ಯಾಕೆ ಬಂತು ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ, ಶೋಷಿತ ಸಮುದಾಯದ ಜನರು ಬೆಳಿಬಾರ್ದು ಅನ್ನೋದು ಉದ್ದೇಶ. ಈ ಯಾವುದೇ ಕಾರಣಕ್ಕೆ ನಮ್ಮ ಸಿದ್ದರಾಮಯ್ಯ ಟಗರು ಜಗ್ಗಲ್ಲ ಬಗ್ಗಲ್ಲ, ಕಾನೂನು ಹೋರಾಟ ಮಾಡೇ ಮಾಡ್ತಾರೆ. ಜೈ ಸಿದ್ದರಾಮಯ್ಯ, ಸಿದ್ದರಾಮಯ್ಯನವ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ಮೂಡಾಗರಣದಲ್ಲಿ ಎಲ್ಲರೂ ಜನಜನಿತವಾಗಿದೆ. ಸ್ವತಃ ಮುಖ್ಯಮಂತ್ರಿಯವರೇ ಎಲ್ಲ ದಾಖಲಾತಿಗಳನ್ನು ಬಿಡುಗಡೆ ಮಾಡಿ ಸಾರ್ವಜನಿಕರಿಗೆ, ಜನತೆಗೆ ಪ್ರತಿಯೊಂದು ಏನೇನು ಮೂಡ ಸಂಬಂಧಪಟ್ಟಿರ್ತಕ್ಕಂಥ ಡೇ ಒನ್ನಿಂದ ಅಂದರೆ ಏನು ಸರ್ಕಾರದಿಂದ ಒಬ್ಬ ಪ್ರಥಮ ವ್ಯಕ್ತಿಗೆ ಅದು ಏನು ಗ್ಯಾರಂಟಿ ಮೂಲಕ ಅಕ್ಷರ ಮೂಲಕ ಬಂತು, ಅಲ್ಲಿಂದ ಆರಂಭವಾಗಿ ಪ್ರಸ್ತುತ ಪಾರ್ವತಿಯಮ್ಮನವರಿಗೆ ಹೆಂಗೆ ಅದು ಕೂಡ ರೈತರು ಡಿಲಿವರಿ ಆಯಿತು, ಅಲ್ಲಿ ತನಕ ಎಲ್ಲ ದಾಖಲೆಗಳನ್ನು ಸ್ವತಃ ಅವರೇ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತೇ ಇದೆ, ಇದರಲ್ಲಿ ಯಾವುದೇ ರೀತಿಯ ಕಾನೂನು ಲೋಪ ಆಗಿತ್ತು. ಹೋರಾಟ ಹೇಗೆ ಮಾಡ್ತೀವಿ ಅಂದರೆ ಜೋರಾಗಿ ಮಾಡ್ತೇವೆ. ಕಾರಣ ಇಷ್ಟೇ, ನಾವು ಕಾನೂನಾತ್ಮಕವಾದ ಹೋರಾಟ ಖಂಡಿತವಾಗ್ಲೂ ಇದ್ದೇ ಇದೆ. ಆದರೆ ಇವ್ರು ಏನು ಡಿಸ್ಕ್ರಿಮಿನೇಷನ್ ಇದೆಯಲ್ಲ, ಒಂದು ಪಕ್ಷದ ಮುಖಂಡರುಗಳಿಗೆ ಏನು ವಾಷಿಂಗ್ ಮಿಷಿನ್ BJP ಇದೆಯಲ್ಲ, ಈ ದೇಶದಾದ್ಯಂತ 100-120ಕ್ಕೂ ಹೆಚ್ಚು ಪ್ರಮುಖ ಕೇಂದ್ರ ಮತ್ತು ಕೇಂದ್ರದ ಮಾಜಿ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳನ್ನೆಲ್ಲ ತಮ್ಮ ಪಕ್ಷಕ್ಕೆ ಸೇರಿಕೊಂಡು ಅತ್ಯಂತ ಭ್ರಷ್ಟರನ್ನ ಇವರು ಏನು ಸ್ವಚ್ಛ ರಾಜಕಾರಣ ಮಾಡ್ತಾ ಇದೆ, ಅದರ ಭಾಗವಾಗಿ ಇದನ್ನು ಮಾಡ್ತಾ ಇದ್ದಾರೆ. ನಾವು ಈ ಏನಿದೆಯಲ್ಲ ಇವರಿಗೆ ಡಿಸ್ಕ್ರಿಮಿನೇಷನ್ ಅಂದರೆ ಈ ಅಸಮಾನ ನಡೆ ಇದೆಯಲ್ಲ, ಇದ್ರ ವಿರುದ್ಧ ನಾವು ಅತ್ಯಂತ ಹೋರಾಟ ಮಾಡ್ತೀವಿ. ಕೇವಲ ಸಾಂಕೇತಿಕ ನೆನೆಸ್ಕೊಳ್ತಿದ್ವಿ. ರಾಜ್ಯಾದ್ಯಂತ ನಾವು ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಏನು ರಾಜಕಾರಣಿಗಳು ಹೀಗೆ ಮುಂದುವರೆಸಿದ್ದ ರಾಯಚೌಕಿ ಮಾಡಿದೀರಾ? ಇಲ್ಲಿ 78 ಎಕರೆ ಎಲ್ಲಿಂದ ಬಂತು? ಜಮೀನು ಎಷ್ಟು? ಈಗ ಎಷ್ಟು ಕೋಟಿ ಗೊತ್ತಾಗ್ತದ? ರಾಜ್ಯಪಾಲ ಮಾಡ್ತಕ್ಕಂಥ ಎಲ್ಲ ನಾಟಕ ಈ ರಾಜ್ಯ ಜನರಿಗೆ ಗೊತ್ತಾಗ್ಯದ. ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ರಾಜ್ಯದ ಜನ ದಂಗೆ ಹೇಳ್ತಾರೆ ವಿರುದ್ಧ. ಸಿದ್ದರಾಮಯ್ಯನವರೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಒಬ್ಬ ಹಿಂದುಳಿದ ವರ್ಗ ನಾಯಕ, ಒಬ್ಬ ಸ್ವಚ್ಛಂದವಾಗಿರ್ತಕ್ಕಂಥ ಆಡಳಿತವನ್ನು ನೀಡಿರ್ತಕ್ಕಂಥ ನಾಯಕ, ಯಾವುದು ಕಪ್ಪು ಚುಕ್ಕೆ ಇಲ್ಲ. ಒಂದ್ ವೇಳೆ ಇವನಿಗೆ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷ ಡೌನ್ ಮಾಡಬೇಕು, ಅದ್ರ ಉದ್ದೇಶ ಏನೂ ಇಲ್ಲ. ಇವರಿಗೆ ಡೌನ್ ಮಾಡಿದ್ರೆ ಪಾರ್ಟಿ ಡೌನ್ ಆಗ್ತದೆ ಅಂದ್ರೆ ಅವ್ರದ್ದು ಒಂದು ಮನೋಭಾವನೆ ಅದ, ಅದು ಸುಳ್ಳು ಭ್ರಮೆ ಅದ. ಅವರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬ್ ಕೆಳಗಿಳಿಯಲ್ಲ, ಅವ್ರು ಆಡಳಿತ ಮಾಡ್ತಾರೆ. ನೀವು ಏನಾದ್ರೂ ಮಾಡ್ರಿ, ಕೋರ್ಟ್ ಇದೆ, ನಾಳೆ ಕೋರ್ಟ್ ಅಲ್ಲಿ ಹೋಗಿ ಚಾಲೆಂಜ್ ಮಾಡ್ತೀವಿ. ಸಂವಿಧಾನಬದ್ಧವಾಗಿ ಕೋರ್ಟ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ನ್ಯಾಯ ಕೊಟ್ಟೇ ಕೊಡ್ತದ. ಅದೇ ಕೋರ್ಟ್ ಏನ್ ನೋಡ್ತದಪ್ಪ? ಕೋರ್ಟ್ ಏನ್ ನೋಡ್ತದ? ದಾಖಲಾತಿ ನೋಡ್ತದ. ದಾಖಲಾತಿಗೆ ಇವ್ರೇನ್ ಸಹಿ ಮಾಡ್ಯಾರ? ಇವ್ರೇನು ಏನು ಸೂಚನೆ ಕೊಟ್ಟಾರ? ಇವ್ರ ಹೆಸರಲ್ಲಿ